ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಕೋರಮಂಗಲದ ತಮ್ಮ ಕಚೇರಿಗೆ. ಬಹುಶಃ ಒಂದು ಮಹತ್ವದ ಕಟು ನಿರ್ಧಾರವನ್ನ ಅವರು ಪ್ರಕಟ ಮಾಡುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಮನವೊಲಿಸುವಂತ ಒಂದು ಕೆಲಸವನ್ನ ಬಹಳಷ್ಟು ಬಾರಿ ಮಾಡಿದ್ದಾರೆ. ನಿನ್ನೆ ದಿನ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಕಚೇರಿ ಕರೆಸಿ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಮತ್ತೆ ನಿನ್ನೆ ರಾತ್ರಿಯಿಂದನೂ ಕೂಡ 3 ಬಾರಿ ಫೋನ್ ಮಾಡಿ ಮಾತುಕತೆ ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಒತ್ತಡವನ್ನು ಹಾಕಿದ್ರು. ಅದಕ್ಕೆ ಒತ್ತಡಕ್ಕೆ ಡಿ.ಕೆ. ಶಿವಕುಮಾರ್ ಮಣಿದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ತೀರ್ಮಾನ ಅದನ್ನ ಅವರು ಕೂಡ ಪಾಲನೆಯನ್ನ ಮಾಡಬೇಕು ಅನ್ನೋ ಮಾತನ್ನ ಮಾತ್ರ ಹೇಳಿದ್ದಾರೆ. ಮತ್ತೆ ಜಿಬಿಎ ಚುನಾವಣೆ ಕೂಡ ಬರ್ತಾ ಇದೆ. 1 ವರ್ಷಗಳ ಕಾಲ ನೀವು ಜಲಸಂಪನ್ಮೂಲ ಖಾತೆಯಲ್ಲಿ ಕೆಲಸವನ್ನ ಮಾಡಿ ಅನ್ನೋ ಒಂದು ಮಾತನ್ನ ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ದಾರೆ ಅಂತದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ತುಕಾರಾಂ ಕೂಡ ಒಪ್ತಾ ಇಲ್ಲ. ಹಾಗಾಗಿನೇ ಈಗ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ವಿಚಾರವಾಗಿ ಈಗ ಸಭೆಯನ್ನ ಕರೆದು ಚರ್ಚೆ ಮಾಡಿ ಅಂತಿಮವಾಗಿ ತಮ್ಮ ಮುಂದಿನ ನಡೆಯನ್ನ ಅಂದ್ರೆ ಎಲ್ಲ ಒಂದ್ ಕಡೆಗೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾರೆ. ನಾನು ಹೇಳ್ತಾ ಇದ್ದೆ ವಿಘ್ನ ನಿವಾರಕ ಕಾಂಗ್ರೆಸ್ ನಲ್ಲಿ. ಬಟ್ ಅವರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಇರುವಂತ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಮೊದಲ ಸವಾಲು ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದ ಕೂಡ್ಲೇನೆ. ಯಾಕಂದ್ರೆ ಅವರ ಕ್ಯಾಬಿನೆಟ್ ಅಲ್ಲಿ ಹೊಸದಾಗಿ ಮಂತ್ರಿ ಆದಂತವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದು 2 ದಿನ ಆಗ್ಲಿಲ್ಲ. ಆಗ್ಲೇನೆ ಒಬ್ಬ ಸಚಿವರು ಈ ರೇಂಜ್ ಈ ದೊಡ್ಡ ಮಟ್ಟದಲ್ಲಿ ಎಲ್ಲೊಂದ್ ಕಡೆಗೆ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಸಹಜವಾಗಿನೇ ಇದು ಡಿ.ಕೆ. ಶಿವಕುಮಾರ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ಖಾತೆ ಹಂಚಿಕೆ ವಿಚಾರ ಯಾವುದೇ ಇದ್ರೂ ಕೂಡ ಅದನ್ನು ಸಮಾಧಾನ ಮಾಡುವಂತ ಕೆಲಸವನ್ನ ಆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಮಾಡ್ತಾರೆ. ಆದ್ರೆ ಈಗ ಬಹಳ ಪ್ರಮುಖವಾಗಿ ವಿಶೇಷವಾಗಿ ನಾವು ಗಮನಿಸಬೇಕು, ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ಮಾತನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ಅವರೇನು ಡಿ.ಸಿ.ಎಂ ಆಗಿದ್ರು, ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತೆ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಣೆ ಮಾಡಿದಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬಿಟ್ಕೊಡ್ತೀನಿ ಅನ್ನೋ ಮಾತನ್ನು ಆ ಕಾರಣಕ್ಕೋಸ್ಕರವಾಗಿನೇ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅನ್ನೋಕ್ಕೋಸ್ಕರವಾಗಿನೇ ಸಾರಿಗೆ ಆಗಿರ್ಬೋದು, ಮತ್ತೊಂದ್ ಕಡೆ ಮುಜರಾ ಇಲಾಖೆಯಲ್ಲಿ 3 ವರ್ಷಗಳ ಕಾಲ ರಾಮಲಿಂಗಾರೆಡ್ಡಿ ಅವರು ಕೆಲಸವನ್ನು ಕೂಡ ಮಾಡಿದ್ರು. ಕೊನೆಯ 2 ವರ್ಷಗಳಲ್ಲಿ ನಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನೋ ಒಂದು ಬಹಳಷ್ಟು ವಿಶ್ವಾಸದಲ್ಲಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತಂತೆ ನಡ್ಕೊಳ್ತಿಲ್ಲ ಅನ್ನೊಂದು ಅಸಮಾಧಾನ ರಾಮಲಿಂಗಾರೆಡ್ಡಿ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರಾಗಿರ್ಬೋದು, ಮತ್ತೊಂದ್ ಕಡೆ ಯಾವೊಬ್ಬ ನಾಯಕರು ಕೂಡ ಮಧ್ಯಪ್ರವೇಶನ ಮಾಡದೇ ಇರುವಂತ ಒಂದು ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನದಲ್ಲಿ ಮುಂದುವರಿದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಅಂತಿಮವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಅಂದ್ರೆ ಅವರು ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ತಿಂಗಳಿಂದ ಅಥವಾ 1 ವರ್ಷದಿಂದ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾನೆ ಇದೀವಿ. ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು. ಇವಾಗ ಅವರೇ ಮಾತನ್ನು ತಪ್ತಾ ಇದ್ದಾರೆ. ಅದನ್ನೇ ಮೋಸ್ಟ್ ಪ್ರಾಬಬ್ಲಿ ನಿನ್ನೆ ಸುದೀರ್ಘವಾಗಿ ನಡೆದಂತ ಮೀಟಿಂಗ್ ನಲ್ಲಿ ರಾಮಲಿಂಗಾರೆಡ್ಡಿ ಅವರು ನೆನಪಿಸಿದ್ರ ಅಂತ. ಹೌದು ಪೃಥ್ವಿರಾಜ್, ಈಗ ರಾಮಲಿಂಗಾರೆಡ್ಡಿ ಅವರು ನೆನಪಿಸಿದ್ರೆ ಹೌದು. ಆದ್ರೆ ನೀವ್ ಹೇಳಿದಂಗೆ ಡಿ.ಕೆ. ಶಿವಕುಮಾರ್ ಎಲ್ಲಾ ಮಾತುಗಳನ್ನು ಕೂಡ ಆಡಿದ್ದಾರೆ. ಈಗ ಆ ಮಾತುಗಳಂತ ನಡೀಬೇಕು. ಮತ್ತೊಂದ್ ಕಡೆ ಒಬ್ಬ ಸಚಿವ, ಪ್ರಭಾವಿ ಸಚಿವರು ಅಂದ್ರೆ ಬೆಂಗಳೂರಲ್ಲಿ ಹೇಳ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಕೆಲವೊಂದ್ ಕಡೆ ಜಿಬಿಎ ಚುನಾವಣೆ ಆಗಿರ್ಬೋದು, ಮತ್ತೊಂದ್ ಕಡೆ ಏನೇ ಇದ್ರು ಕೂಡ ನಾನು ಕೆಲಸವನ್ನ ಮಾಡ್ತೀನಿ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು. ಈಗ ಹೈಕಮಾಂಡ್ ಮಟ್ಟದಲ್ಲಿ ಏನ ಆಲೋಚನೆ ಆಗಿದೆ ಅಂತಂದ್ರೆ ಕೃಷ್ಣಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರ ಖಾತೆಯನ್ನ ಕೊಟ್ರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ರೆ ಇನ್ನೂ ಕೂಡ ಕೆಲಸಗಳಾಗ್ತವೆ, ಮತ್ತೆ ಬೇರೆ ಬೇರೆ ಬದಲಾವಣೆಗಳಾಗಿ ಜಿಬಿಎ ಚುನಾವಣೆ ಗೆಲ್ಬಹುದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದನ್ನ ಹೆಗಲಿಗೆ ಕೊಟ್ಟಿದ್ದಾರೆ ಕೃಷ್ಣಬೈರೇಗೌಡರಿಗೆ. ಈಗ ಇರ್ತಕ್ಕಂಥ ಪ್ರಶ್ನೆ, ಅಷ್ಟೇ ಪ್ರಭಾವಿ ನಾಯಕ ರಾಮಲಿಂಗಾರೆಡ್ಡಿ ಅಂತ ಹೇಳ್ಬೋದು. ಈಗ ರಾಮಲಿಂಗಾರೆಡ್ಡಿ ಅವರು ಇಷ್ಟು ದಿನಗಳ ಕಾಲ ಕಾತರದಿಂದ ಕಾಯ್ತಾ ಇದ್ರು. ಮತ್ತೊಂದ್ ಕಡೆ ಮೈತ್ರಿ ಸರ್ಕಾರದಲ್ಲೂ ಕೂಡ ಆಗಿರ್ಬೋದು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಈ ಹಿಂದೆ ಏನು ಸಿಎಂ ಆದಂತ ಸಂದರ್ಭದಲ್ಲೂ ಕೂಡ ಅವ್ರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿಲ್ಲ. ಹಾಗಾಗಿನೇ ಇಷ್ಟು ದಿನಗಳ ಕಾಲ ಇಲ್ಲೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ನಾನು ದುಡಿದಿದ್ರು ಕೂಡ ಎಲ್ಲಾನು ಕೂಡ ಸಹಾಯವನ್ನ ಪಡ್ಕೊಂಡು ಅಂತಿಮವಾಗಿ ನನಗೀಗ ಎಲ್ಲೋ ಒಂದ್ ಕಡೆ ಮೋಸ ಮಾಡ್ತಿದ್ದಾರೆ ಅನ್ನೊಂದು ಭಾವನೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಹಾಗಾಗಿನೇ ಇಷ್ಟು ಅವರು ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಅಂತ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೆಲಸವನ್ನ ಮಾಡಿದ್ದಾರೆ ರಾಮನಗರ ಉಸ್ತುವಾರಿಗೆ. ಈಗ ಎಲ್ಲ ಡಿ.ಕೆ. ಶಿವಕುಮಾರ್ ಅಂತೆ ಹೇಳಿದಂತೆ ಎಲ್ಲವನ್ನು ಕೂಡ ನಡ್ಕೊಂಡಂತ ಸಂದರ್ಭದಲ್ಲಿ ಅಂತಿಮವಾಗಿ ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ರಾಮಲಿಂಗಾರೆಡ್ಡಿ ಇಷ್ಟು ಅಸಮಾಧಾನಗೊಂಡಿರುವಂತದ್ದು. ಹಾಗಾಗಿ ಈ ಒಂದು ಅಸಮಾಧಾನ ಬಹುಶಃ ಏನಾದ್ರು ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗಕ್ಕೆ ಹೋಗುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ನಿನ್ನೆ ದಿನನೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣವಾಗಿತ್ತು. ಆಗ
ಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡಿ ಮನವೊಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮನವೊಲಿಕೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ ಅನ್ನೋದು. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ರಾಮಲಿಂಗಾರೆಡ್ಡಿ ಅವರು ನಿರ್ಣಯವನ್ನು ತೋರ್ತಾರೆ ಅದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನೋದು ಈಗಿರ್ತಕ್ಕಂಥ ಮಾಹಿತಿ. ಪೃಥ್ವಿರಾಜ್. ಕೃಷ್ಣ, ಮತ್ತೊಂದು ವಿಚಾರ ಅಂದ್ರೆ ಈಗ KJ ಜಾರ್ಜ್ ಅವರು ಇವರ ಸೀನಿಯಾರಿಟಿ ಲೆವೆಲ್ ಅಲ್ಲಿ ತೂಗ್ತಾರೆ, ರಾಮಲಿಂಗಾರೆಡ್ಡಿ ಅವರ ಸೀನಿಯಾರಿಟಿ ಲೆವೆಲ್ ಅಲ್ಲಿ. ಅಕಸ್ಮಾತ್ ಅವರಿಗೆ ಕೊಟ್ಟಿದ್ರೆ ಈ ತಕರಾರು ಇರ್ತಾ ಇರಲಿಲ್ಲ. ಆದ್ರೆ ಇವ್ರಕ್ಕಿನ್ನ ಜೂನಿಯರ್ ಆಗಿರುವಂತ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂತದ್ದು ಕೂಡ ಮತ್ತೊಂದು ರೀತಿಯಾಗಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ನನ್ನ ಸೀನಿಯಾರಿಟಿಗೆ ಏನ್ ಬೆಲೆ ಕೊಟ್ಟಂತಾಯ್ತು ಅನ್ನುವಂಥದ್ದೇ ಅವ್ರ ಪ್ರಶ್ನೆ ಅಂತ. ಪೃಥ್ವಿರಾಜ್, ಇಲ್ಲಿ ಸೀನಿಯಾರಿಟಿ ಜೂನಿಯಾರಿಟಿ ಅನ್ನೋದಕ್ಕಿಂತ ಪ್ರಶ್ನೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಯಾರಿಗಾರು ಕೊಟ್ಟರು ಕೂಡ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕೃಷ್ಣ ಬೈರೇಗೌಡರು ಕೊಟ್ಟರು ಸರಿನೇ, ಯಾರಿಗಾರು ಕೊಟ್ಟರು ಸರಿನೇ. ಆದ್ರೆ ಈಗ ಬರ್ತಕ್ಕಂಥದ್ದು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು ಅನ್ನೋದು, ಅಂದ್ರೆ ಮಾತು ಕೊಟ್ಟಂತೆ ನಡೀತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಈಗ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ. ಯಾಕಂದ್ರೆ ಈ ಹಿಂದೆ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೋಸ್ಕರವಾಗಿ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ರು, ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಸಾಕಷ್ಟು ಕಾಯಿಸಿನೇ ಕಾಂಗ್ರೆಸ್ ನಾಯಕರು ಈಗ ಅವರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಅದು ಬೇಸರವನ್ನು ತರಿಸಿದೆ. ಮತ್ತೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಬಲಿಷ್ಠವಾಗಿ ಬೆಂಗಳೂರಲ್ಲಿ ನಿಂತಂತವರು ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ದಕ್ಷಿಣದಲ್ಲಾಗಿರ್ಬೋದು ಮತ್ತೊಂದು ಕಡೆ ಎಲ್ಲನೂ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಲಾಭ ಆಗಿದೆ ರಾಮಲಿಂಗಾರೆಡ್ಡಿ ಅವರಿಂದ. ಈಗ ಅಂತಿಮವಾಗಿ ಲಾಭವನ್ನೆಲ್ಲ ಪಡ್ಕೊಂಡು ಅಂತಿಮವಾಗಿ ಇನ್ನು ಕೇವಲ 2 ವರ್ಷಗಳ ಮಾತ್ರ ಇದೆ ಬಾಕಿ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ನೆಕ್ಸ್ಟ್ 2028 ಕೂಡ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅನ್ನೋದು ಶಾಸಕರು ಮತ್ತೆ ಸಚಿವರುಗಳು ಕೂಡ ಇದೆ ಮನಸ್ಸಲ್ಲಿ. ಇಂತಹ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ 2 ವರ್ಷಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಗೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿದ್ದಾರೆ. ಕಾರಣಕ್ಕೋಸ್ಕರವಾಗಿ ಈಗ ಒತ್ತಡವನ್ನು ಹಾಕಿದ್ದಾರೆ. ಒತ್ತಡಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಮಣಿದಿಲ್ಲ. ಹಾಗಾಗಿ ಈಗ ರಾಜೀನಾಮೆ ವಿಚಾರಕ್ಕೆ ರಾಜೀನಾಮೆ ನೀಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ ಅನ್ನೋದು. ಪೃಥ್ವಿರಾಜ್. ಅಲ್ಲ, ಇಲ್ಲಿ ಕೊನೆಯದಾಗಿ ಏನಾದ್ರು ನಿನ್ನೆ ಈ ಸಚಿವ ಸಂಪುಟ ಸಂದರ್ಭದಲ್ಲಿ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದು ಹೋದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಹೋಗಿದ್ರು. ಅವ್ರ ಮುಖಾಂತರ ಏನಾದ್ರೂ ಇವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಏನಾದ್ರೂ ಸಮಾಧಾನ ಪಡಿಸುವಂತ ಕೆಲಸ ಏನಾದ್ರೂ ಕೂಡ ಆಗ್ತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಬಿಕಾಸ್ ಇದು ನನ್ನ ನಿರ್ಧಾರ ಅಲ್ಲ, ಹೈಕಮಾಂಡ್ ನಿರ್ಧಾರ ಅಂತ DKC ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದಾರಲ್ಲ. ಖಂಡಿತವಾಗ್ಲೂ ಪೃಥ್ವಿರಾಜ್, ನಿನ್ನೆ ದಿನ ಆದ ಕೂಡಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು, ಮತ್ತೆ ತಮ್ಮ ಕಚೇರಿಗೆ ಕರೆದು ಮಾತಾಡಿದ್ರು, ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭ ಕೂಡ ಅದೆಲ್ಲ ಗಾಳಿ ಸುದ್ದಿ ಅನ್ನೋ ಮಾತನ್ನ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆ ರಾಮಲಿಂಗಾರೆಡ್ಡಿ ಅವ್ರ ನಡೆ ಯಾವಾಗ ಅಸಮಾಧಾನಗೊಂಡಿದ್ರು ಅದಾದ ಬಳಿಕವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ. ಈಗ ಈ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಧ್ಯಪ್ರವೇಶನ ಮಾಡ್ತಿಲ್ಲ ಅನ್ನೋದು. ಯಾಕಂದ್ರೆ ಈಗಾಗಲೇ ಅವರು ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ಇನ್ ಮಿಕ್ಕಿದ ಏನ್ ಬೇಕಾದ್ರೂ ಅವ್ರು ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗೆ ಈಗ ಸಿದ್ದರಾಮಯ್ಯ ಬಂದಿದ್ದಾರೆ. ಹಾಗಾಗಿ ಏನೇ ಆದ್ರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ಮಾಡಲಿಕ್ಕೆ ಬಂದಂತ ಸಂದರ್ಭದ ದೃಶ್ಯಾವಳಿ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ, ನನಗೆ ಬೇಕಾಗಿರೋದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ. ಗಲ್ಲಡಿ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಗೂ ಕೂಡ ಕರೆಯಲಾಗಿತ್ತು. ಮಾಧ್ಯಮದವರೆಲ್ಲ ಅಲ್ಲೇ ಇದ್ದಾರೆ, ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಹೇಳ್ತಾ ಇದ್ನಲ್ಲ, ಇದು ಒಂದು ಪ್ರಮುಖ ಖಾತೆ ಬೇಕು ಅನ್ನುವಂಥದ್ದು ಅನ್ನೋದಕ್ಕಿಂತ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು ಅಂತ ಏನೋ ಸೈನ್ ಎಲ್ಲ ಮಾಡ್ತಾ ಇದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ಏನ್ ರಾಜೀನಾಮೆ ಪತ್ರಕ್ಕೆ ಏನಾದರೂ ಸೈನ್ ಮಾಡಿ ಕಳಿಸ್ಕೊಡ್ತಾರಾ? ಆ ರೀತಿಯಾಗಿ ಏನಾದರೂ ಆ ಸೈನ್ ಇದೆಯಾ ಗೊತ್ತಿಲ್ಲ, ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಈ ಕಾರ್ಯಕರ್ತರೆಲ್ಲ ಬಂದಿರ್ತಾರೆ, ಅವರ ಅಹವಾಲುಗಳು ಕೂಡ ಇರ್ತವೆ. ಅವ್ರಿಗೇನಾದ್ರೂ ಬೇಕಾದಂತ ಒಂದು ಪತ್ರಗಳಿಗೆ ಸಹಿಯನ್ನ ಹಾಕ್ತಾ ಇದ್ದಾರಾ ಅಥವಾ ರಾಜೀನಾಮೆ ಪತ್ರಕ್ಕೆ ಏನಾದ್ರೂ ಸಹಿ ಹಾಕಿ ಬಂದು ಅದಾದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಕೂತ್ಕೊಂಡು ಮಾಧ್ಯಮದವರಿಗೆ ತೋರಿಸ್ತಾರಾ ಗೊತ್ತಿಲ್ಲ. ಅಲ್ಲಿ ಆಮೇಲೆ ಮಾಧ್ಯಮದವರು ಒಳಗಡೆ ಹೋದಂತ ಸಂದರ್ಭ ಬರ್ತೀನಿ ಹೋಗಿರಿ ಅಂತ ಕಳಿಸ್ತಾ ಇದ್ದಾರೆ. ಹಿಂಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಯಲ್ಲಿ, ಅವ್ರ ಜೊತೆಲಿ ಯಾರೋ ಬಂದಿದ್ದಾರೆ, ಅವ್ರು ಕೆಲವೊಂದು ಪತ್ರಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಹಿ ಹಾಕ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯ ಶಾಸಕರು, ಕಾಂಗ್ರೆಸ್ನ ಕಟ್ಟಾಳು ರಾಮಲಿಂಗಾರೆಡ್ಡಿ. 8 ಬಾರಿ MLA. ಹೇಳ್ತಾ ಇದ್ನಲ್ಲ, ಜಯನಗರದಲ್ಲಿ 4 ಬಾರಿ, BTM ಅಲ್ಲಿ 4 ಬಾರಿ. ಅದು ಇಂಥ ಒಂದು ಪ್ರಭಾವಿ ನಗರದಲ್ಲಿ, ಅಂದ್ರೆ ಬೆಂಗಳೂರು ಅಂತ ಬಂದ್ರೆ ಗೊತ್ತಲ್ಲ ಯಾವ ರೀತಿಯಾಗಿ ನಗರದಲ್ಲಿರುವಂತ ಮತದಾರರು ಬಿಜೆಪಿ ಕಡೆ ಓಲೈಕೆ ಇರುತ್ತೆ ಅಂತ, ಒಲವಿರುತ್ತೆ ಅಂತ. ಇಂತಹ ಸಂದರ್ಭದಲ್ಲೂ ಕೂಡ ಸತತವಾಗಿ ಆಯ್ಕೆ ಆಗೋದು ಅಷ್ಟು ಈಸಿ ಅಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವರು ಪವರ್ಫುಲ್ ಅಂತ. ಅವ್ರ ಮಗಳನ್ನು ಗೆಲ್ಸ್ಕೊಂಡಿದ್ದಂಥವ್ರು ಸೌಮ್ಯ ರೆಡ್ಡಿ ಅವರನ್ನ ಜಯನಗರದಲ್ಲಿ ಗೆಲ್ಸ್ಕೊಂಡಿದ್ರು ಅವರು 2018ರ ಸಂದರ್ಭದಲ್ಲಿ. ಈಗ ಅವರೇ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತವ್ರು ಸೌಮ್ಯ ರೆಡ್ಡಿ. ಡಿ ಕೆ ಶಿವಕುಮಾರ್ ಅವರೇ ಕೊಡಿಸಿರುವಂಥದ್ದು. ಯಾಕಂದ್ರೆ ಆಪ್ತರು,
ಅವರಾಗೋದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕಂಟ್ರೋಲ್ ಅಲ್ಲಿ ಇರೋದು ಒಂದೇ, ಆ ರೀತಿಯಾಗಿರುತ್ತೆ. ಕಳೆದ ಬಾರಿನೂ ಕೂಡ ಅವರ ಅಸಮಾಧಾನ ಇದ್ದಂತ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ. ಇದೊಂದ್ಸಲಿ ತಗೊಂಬಿಡಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನ, ಅದಾದ್ಮೇಲೆ ನಾನು ಸಿಎಂ ಆದ್ಮೇಲೆ ಬಿಟ್ಕೊಡ್ತೀನಪ್ಪ, ನಾನ್ ಮಾತು ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಭರವಸೆಯನ್ನ ಕೊಟ್ಟಿದ್ರು ಅಂತ. ಈಗ ಕೇಳಿದ್ರೆ ಇಲ್ಲ ಹೈಕಮಾಂಡ್ ನಿರ್ಧಾರ, ಏನು ಮಾಡಕ್ಕಾಗ್ತಾ ಇಲ್ಲ, ಹೈಕಮಾಂಡ್ ಅವ್ರನ್ನ ನಾನು ಮನವೊಲಿಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತೇನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಆ ಕಾರಣಕ್ಕೋಸ್ಕರನೇ ರಾಮಲಿಂಗಾರೆಡ್ಡಿ ಅವರು ನಾನು ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ, ಇಲ್ಲ ಅಂದ್ರೆ ಬೇಡವೇ ಬೇಡ ಅಂತ 8 ಬಾರಿ MLA. 1989 ಡಿ ಕೆ ಶಿವಕುಮಾರ್ ಅವರು ಕೂಡ ಫಸ್ಟ್ ಟರ್ಮ್ MLA ಆಗಿದ್ದಂತ ಸಂದರ್ಭ, ರಾಮಲಿಂಗಾರೆಡ್ಡಿ ಅವರು ಕೂಡ MLA ಆದಂತ ಸಂದರ್ಭ. MLAಗೂ ಮುಂಚೆ ಇವರು ಕಾರ್ಪೊರೇಟರ್ ಆಗಿದ್ರು, ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಇಬ್ಬರು ಕೂಡ ಒಟ್ಟೊಟ್ಟಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವ್ರು. 89, 94, 99, 2003, 2008, 2013, 2018, 2023 8 ಬಾರಿ MLA. 8 ಬಾರಿ MLA ಆಗಿದ್ದೀನಿ, ನಾನು ಕೇಳಿದ ಖಾತೆ ಕೊಡಲ್ಲ ಅಂದ್ರೆ ಏನರ್ಥ? ಇದು ರಾಮಲಿಂಗಾರೆಡ್ಡಿ ಅವರ ಪ್ರಶ್ನೆ. ನಾನು ಕೇಳಿದ ಖಾತೆ ಕೊಡಲ್ಲ ಅಂದ್ರೆ ಏನು? ನಾನೇನು CM ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀನ? ಕೇಳ್ತಾ ಇರೋದೊಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಬೆಂಗಳೂರಿನವನು, ಬೆಂಗಳೂರಿನ ಆಳ ಆಗಲ ಪ್ರತಿ ಮೂಲೆ ಗೊತ್ತು ನನಗೆ ಅಂತ ರಾಮಲಿಂಗಾರೆಡ್ಡಿ ಅವರು. ಎಲ್ಲದೂ ಗೊತ್ತಿದೆ ನನಗೆ. ಎಲೆಕ್ಷನ್ ಕೂಡ ಮಾಡಿದ್ದೀನಿ, ಸಾಕಷ್ಟು ಬಾರಿ ಎಲೆಕ್ಷನ್ ಮಾಡಿದ್ದೀನಿ. ಬೆಂಗಳೂರು ಎಲೆಕ್ಷನ್ ಅನ್ನ ಗೆಲ್ಸ್ಕೊಂಡು ಬಂದಿದ್ದೀನಿ. ತುಂಬಾ ಪ್ರಭಾವಿ. ಆಕ್ಚುಲಿ ಬೆಂಗಳೂರಿನಲ್ಲಿ ಯಾರಾದ್ರೂ ಪ್ರಭಾವಿ ಅಂತಿದ್ರೆ ಅದು ರಾಮಲಿಂಗಾರೆಡ್ಡಿ ಅವರು. ಯಾರ್ಯಾರಿಗೂ ಸಾಮ್ರಾಟ್ ಅಂತ ಕರೀತಾರೆ. ರಾಜೀನಾಮೆ ಪತ್ರಕ್ಕೆ ಸಹಿ ಏನಾದ್ರೂ ಹಾಕ್ಬಿಟ್ರ ರಾಮಲಿಂಗಾರೆಡ್ಡಿ ಅವರು ಅಂತ, ಅದನ್ನ ಬಂದು ಏನಾದ್ರೂ ತೋರಿಸ್ತಾರ ಮಾಧ್ಯಮದಲ್ಲಿ? ಸಮಾಧಾನ ಇದೆ ಇಲ್ಲ ಅಂತಲ್ಲ, ಬೆಂಬಲಿಗರ ಜೊತೆ ಚರ್ಚಿಸಿ ರೆಡ್ಡಿ ಏನಾದ್ರೂ ಸಹಿಯನ್ನ ಹಾಕಿದ್ರ ರಾಮಲಿಂಗಾರೆಡ್ಡಿ ಅವರು? ಕಾಂಗ್ರೆಸ್ನ ಕಟ್ಟಾಳು ಇವರು. ಇಷ್ಟು ಈಸಿಯಾಗಿ ಅಸಮಾಧಾನಗೊಳ್ಳುವಂತವರಲ್ಲ, ಸ್ವಲ್ಪ ಕೂಲ್ ಮನುಷ್ಯ ರಾಮಲಿಂಗಾರೆಡ್ಡಿ ಅವರು. ಸಜ್ಜನ ರಾಜಕಾರಣಿ, ರೇಗಾಡುವಂತವರು ಕೂಡ ಅಲ್ಲ, ಅಗ್ರೆಸಿವ್ ನೇಚರ್ ಇಲ್ಲ. ಅಂಥದ್ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮ ಅಸಮಾಧಾನವನ್ನ ತೋರಿಸಿ ರಾಜೀನಾಮೆ ಕೊಟ್ಬಿಡ್ತಾರ? ಬೆಂಬಲಿಗರಿಗೆ ಹೇಳಿದಾರ ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ, ನಂಗೆ ಬೇಡ ಜಲಸಂಪನ್ಮೂಲ ಖಾತೆ ಅಂತ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಬರ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದೀವಿ. ಬಾಗ್ಲಾಕ್ರಪ್ಪ ಎಲ್ಲ ಬೇರೆ ಬೇರೆ ಆಚೆ ಹೋಗಿ. ಜಗದೀಶ್ ಇದೆ, ಅವನ್ನೆಲ್ಲ ಕಳಿಸ್ಬಿಟ್ಟು ಅಲ್ಲಿ ಯಾರೋ 4-5 ಜನ ಇದ್ದಾರಲ್ಲಪ್ಪ, ಅವ್ರು ಆಚೆ ಹೋಗಿ. ರಾಮರೆಡ್ಡಿ ಅಲ್ಲೇ ಬೇರೆಯವರಿದ್ದಾರೆ, ಪ್ರೆಸ್ನವ್ರು ಬಿಟ್ಟು ಬೇರೆಯವ್ರನ್ನ ಅವ್ರನ್ನ ಕಳಿಸಿ ಆಚೆ ಕಳಿಸಿ.
ಸೊ ನೋಡಿ, ಅಲ್ಲಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ಅದೇನ್ ತಮಾಷೆಗೆ ಹೇಳಿದ್ರ ಅಥವಾ ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿ ಆ ಸ್ಟೇಟ್ಮೆಂಟ್ ಬಂದಿದ್ದ ತಮ್ಮ ಬೆಂಬಲಿಗರು ಕೈ ಕುಲುಕುವಂತ ಸಂದರ್ಭದಲ್ಲಿ ಗೊತ್ತಿಲ್ಲ. ಅದಕ್ಕೆ ಇವತ್ತು ಸುದ್ದಿಗೋಷ್ಠಿ ಇದೆ. ನೇನ್ ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ, ನಿಮ್ಗೆ ತೋರಿಸ್ತಾ ಇದೀವಿ. ಮೈಕ್ ಮುಂದೆ ಕೂತ್ಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವರ ಬೆಂಬಲಿಗರ ಜೊತೆ ಮಾತನಾಡ್ಬೇಕು, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಿದೆಯಲ್ಲ, ಅವರ ಬೆಂಬಲಿಗರು ನಗ್ತಾರೆ, ಇಲ್ಲ ಏನೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದು ಸೀರಿಯಸ್ ನೋಟಾ ಅಥವಾ ನಿಜವಾಗ್ಲೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಪ್ರಕಟ ಮಾಡ್ತಾರಾ? ಇದೇ ಇರುವಂತ ಭಾರಿ ಕುತೂಹಲ. ತುಂಬಾ ಸಮಾಧಾನವಾಗಿ ಇರುವಂತ ವ್ಯಕ್ತಿ ರಾಮಲಿಂಗಾರೆಡ್ಡಿ ಅವರು. ಹೇಳ್ತಾ ಇದ್ನಲ್ಲ, ತುಂಬಾ ಅಗ್ರೆಸಿವ್ ಆಗೆಲ್ಲ ಇರುವಂತವ್ರಲ್ಲ ಅವರು. ಎಲ್ಲವನ್ನೂ ಕೂಡ ತುಂಬಾ ತಾಳ್ಮೆಯಿಂದ ತೆಗೆದುಕೊಳ್ತಾರೆ. ಆದ್ರೆ ಇವತ್ತು ಅವ್ರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತದೆ. ರಾಮಲಿಂಗಾರೆಡ್ಡಿ ಅವರನ್ನ ಕೋಪ ಬರ್ಸ್ಬೇಡಿ, ನಾನು ಯಾರ ಮಾತು ಕೇಳಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಮೈಕ್ ಮುಂದೆ ಆಗ್ತಾ ಇರುವಂತ ಬೆಳವಣಿಗೆಗಳು ಇದು. ಸರ್, ಬೇರೆಯವ್ರು ಯಾರು ಮಾತಾಡಿದ್ರು ಸರ್, ಅಧ್ಯಕ್ಷ ಕೋಪ ಬರ್ಸ್ಬೇಡಿ ನನಗೆ. ಅಲ್ಲ, ಅಧ್ಯಕ್ಷರು ಮಾತಾಡ್ತೀನಿ ಕೇಳಿಸ್ಕೊಂಡ್ರಲ್ಲ ಮನೋಹರ್ ಅವರು, ಕಾಂಗ್ರೆಸ್ ನಾಯಕರು. ಅವ್ರು ಹೋಗಿ ಕೇಳ್ತಾರೆ, ಸರ್ ಏನು ಮಾತಾಡ್ಬೇಕು ನೋಡಿ ಮನೋಹರ್, ಕೋಪ ಬರಿಸಬೇಡಿ ನನಗೆ ಅಂತ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಸಿಟ್ಟಾಗಿರುವಂಥದ್ದು. ನೀವು ಅಪರೂಪದಲ್ಲಿ ಅಪರೂಪ ರಾಮಲಿಂಗಾರೆಡ್ಡಿ ಅವರು ಸಿಟ್ಟಾಗುವಂಥದ್ದು ನೋಡುವಂಥದ್ದು. ಸ್ವಲ್ಪ ಕೋಪದಲ್ಲೇ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸೈಲೆಂಟ್ ಸಚಿವರು ಇವರು, ವೈಲೆಂಟ್ ಆಗಿದ್ದಾರೆ ಇವತ್ತು. ರಾಮಲಿಂಗಾರೆಡ್ಡಿ ಸೈನ್ ಹಾಕಿದ್ದು ಯಾವುದಕ್ಕೋ ಏನೋ ಗೊತ್ತಿಲ್ಲ, ಸೈನ್ ಹಾಕ್ತಾನೇ ಇದ್ದಾರೆ. ಹಿರಿಯ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಮುಖ್ಯಮಂತ್ರಿಗಳ ಕೆಳಗಡೆ ದೊಡ್ಡ ದೊಡ್ಡ ಖಾತೆಗಳನ್ನೇ ನಿರ್ವಹಿಸಿರುವಂತವ್ರು. ಇವರು ಕೂಡ 6 ಬಾರಿ ಸಚಿವರಾಗಿದ್ದಂಥವ್ರು. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 6 ಬಾರಿ ಸಚಿವರಾಗಿದ್ದಂಥವ್ರು ರಾಮಲಿಂಗಾರೆಡ್ಡಿ ಅವರು. 6ನೇ ಬಾರಿಗೆ ಸಚಿವರು ಇವರು, 8 ಬಾರಿ ಶಾಸಕ. ಇಲ್ಲ, ಕನ್ನಡದಲ್ಲಿ ನಾನು ಮಾತಾಡೋದು, ಇಂಗ್ಲಿಷಲ್ಲಿ ಮಾತಾಡೋಲ್ಲ, ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇತ್ತು ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ಇನ್ನ ಮುಂದೆ ತೊಡಬೇಕು. ತೋರಿಸ್ತಾ ಇದೀವಲ್ಲ, ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಮೋಸ್ಟ್ ಪ್ರಾಬಬ್ಲಿ ಅವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ. ಇಲ್ಲಾಂದ್ರೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇರಲಿಲ್ಲ ಈ ಸುದ್ದಿಗೋಷ್ಠಿ. ರಾಜೀನಾಮೆ ನೀಡಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ, ಸಚಿವ ಸ್ಥಾನನೇ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ಲಿಲ್ಲ ಅಂದ್ರೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ನ್ಯೂಸ್ 18ಗೆ ರಾಜೀನಾಮೆ ಪತ್ರ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನಿಮ್ ಮುಂದೆ ಇಡ್ತೀವಿ. ರಾಜೀನಾಮೆ ಪತ್ರ ಸಿಕ್ಕಿದೆ. ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕ, ಹಿರಿಯ ನಾಯಕ, 8 ಬಾರಿಯ ಶಾಸಕ, 6ನೇ ಬಾರಿಗೆ ಸಚಿವರು ಇವರು. ವೀರಪ್ಪ ಮೊಯ್ಲಿ ಅವರು, SM ಕೃಷ್ಣ, ಧರಮ್ ಸಿಂಗ್ ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು, 4 ಜನ ಮುಖ್ಯಮಂತ್ರಿಗಳ ಕೆಳಗಡೆ ಸಚಿವರಾಗಿದ್ದಂಥವ್ರು ಇವರು. ಅವರಿಗೆ DK ಶಿವಕುಮಾರ್ ಪರಮಾಪ್ತರು. ಆದರೆ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಖಾತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗೋ ಹೊರಟಿದ್ದು, ಈಗೋ ಕ್ಲಾಶ್ ಆಗಿದೆ.
ಸ್ವಾಭಿಮಾನ ನಂದು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿ ಅದು. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು ಮಾನ್ಯರೇ. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ. ರಾಜೀನಾಮೆ ಅಂಗೀಕಾರ ಆಗಲಿ ಅಂತ ಕೋರ್ಕೊಳ್ತೇನೆ. ನಾನು ಶಾಸಕನಾಗಿ ಇವತ್ತು ಮುಂದುವರಿತೇನೆ ಅಂತ ಹೇಳಿದ್ದಾರೆ. ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSC ಸೇರಿಕೊಂಡೆ. ಅಂದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSCಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೂ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪಲಿಯವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪಲಿಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನು ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರ್ಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶು ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ನಾನು ಬಂದುಬಿಟ್ಟು ನಾನೇನು ಕೇಳಿರಲಿಲ್ಲ. ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ. ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶಿಗೆ ಫೋನ್ ಮಾಡಿದೆ. ಅವರಿಬ್ಬರ ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು. ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ ಅವರಿಗೆ.
ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದೆ? ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಮನವೊಲಿಸುವಂತ ಪ್ರಯತ್ನ ಆದರೆ ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹೇಳಪ್ಪ, ಇಲ್ಲಿ ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರಿಕೊಂಡಿದ್ದು. 53 ವರ್ಷನ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಮುಂದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ, ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ, ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಏನು ಮಾತಾಡಲ್ಲ ಈಗ, ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನು ಯಾಕೆ ಹೇಳ್ತೆ ಅಂದರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ಇದು ಜನಕ್ಕೆ ಗೊತ್ತಾಗಬೇಕು, ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿ ಹಿಡಿದಿರೋ ಸ್ಥಾನ ಕೊಟ್ಟರೆ ಅಂದರೆ ಮತ್ತೆ ರಾಜೀನಾಮೆ ವಾಪಸ್ ಹೋಗ್ತಾರೆ? ಇಲ್ಲಪ್ಪ, ತಗೊಳ್ಳಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಚರ್ಚೆ ಆಗಿದೆ ಸರ್, ಸಂಜೆ. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ? ಕಾಫಿ ಕುಡೀರಿ. ಸರ್, ಎಷ್ಟೊತ್ತಿಗೆ ಕೊಡ್ತೀನಿ, ಕಾಫಿ ಕೊಡ್ತೀನಿ. ಸರ್, ಎಷ್ಟೊತ್ತಿಗೆ ರಾಜೀನಾಮೆ ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ, ನನಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಸಾರಿಗೆ ಅಲ್ಲ, ನಾನು ಫಸ್ಟು ವೀರಪ್ಪಲ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ. 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೀಸ್ ಆಗಿದ್ದೆ. ಬೆಂಗಳೂರು ಡೆವಲಪ್ಮೆಂಟು ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಅದಾದಮೇಲೆ ಇದಾಗಿದೆ, ಯಾವುದು ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತು ಟ್ರಾನ್ಸ್ಪೋರ್ಟು, ಮತ್ತು ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಅವ್ರಿಗೂ ಕೂಡ ಸಮಾಧಾನ. ಮಾಡಿದೆ ಮನವೊಲಿಸಿದ್ರೆ ಖಾತೆ ಕೊಟ್ಟರೆ ಏನು ಮಾಡ್ತಾರೆ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಈ ನೀವೇ ಸರಿ, ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ? ನೀವು ಹೇಳಿ. ಈಗ ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ? ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ? ನಾನು ಯಾವತ್ತೂ ಹೋಗಿಲ್ಲ. ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ.
ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಕೂಡ ವೀರಪ್ಪ ಮೊಯ್ಲಿಯವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಹಾಂ ಕೊಟ್ಟೆ. ಲೆಟ್ರ್ ತೊಗೊಂಬನ್ರಪ್ಪ, ಕೊಡಿ ಅವ್ರಿಗೆಲ್ಲ ಕಾಪಿ ಕೊಡಿ. ಇಲ್ಲ ಹೊರಗಿನ ಕಾಪಿನ ಕೊಡ್ತೀನಿ. ತಗೊಳ್ಳಿ ತಗೊಳ್ಳಿ.